ಕೊಡಗು ಕಾವೇರಿ ಕಣಿವೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಭಾರಿ ಮಳೆಯಾಗುತ್ತಿದ್ದು ನಿರಂತರ ಮಳೆಗೆ ಜನರು ತತ್ತರಿಸಿದ್ದಾರೆ. ಕಾವೇರಿಯ ಒಡಲು ಮಂಡ್ಯ, ಮೈಸೂರು ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಕೊಡಗು ಕಾವೇರಿ ಕಣಿವೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ರಾಜ್ಯಾದ್ಯಂತ ಮಳೆಯ ಅಬ್ಬರ ಜೋರಾಗಿದ್ದು ಕೇರಳದ ವಯನಾಡಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ನಿರಂತರ ಮಳೆಗೆ ಕಾವೇರಿಯ ಒಡಲು ಈಗ ತುಂಬಿದೆ. ರೈತರಲ್ಲಿ ಸಂತಸ ಮೂಡಿದೆ. ಮಂಡ್ಯ, ಮೈಸೂರು ಮತ್ತು ಬೆಂಗಳೂರಿನ ಜೀವನಾಡಿ ಕೆಆರ್ಎಸ್ ಡ್ಯಾಂ ಕೂಡ ಭರ್ತಿಯಾಗಿದ್ದು ಆಗಸ್ಟ್ನಲ್ಲೇ ಶತಕ ಬಾರಿಸಿದೆ. ಈಗ ಕೆಆರ್ಎಸ್ ಕಣಿವೆ 105 ಅಡಿಗೆ ತಲುಪಿದಂಥ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ಈಗ ಸತತ ಮಳೆಗೆ 105 ಅಡಿ ಭರ್ತಿಯಾಗಿದೆ ಕೆಆರ್ಎಸ್ ಡ್ಯಾಂ. ಹೀಗಾಗಿ ರೈತರು ಈಗ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದ ರೈತರ ಮೊಗದಲ್ಲಿ ಹೊಸ ಭರವಸೆ ಮೂಡಿದೆ. ಕೃಷಿ ಚಟುವಟಿಕೆಯಲ್ಲಿ ನಿರತರಾದಂಥ ಮಂಡ್ಯ ರೈತರು 81 ಅಡಿಗೂ ಕುಸಿದಿದ್ದಾಗ ರೈತರಿಗೆ ಶಾಕ್ ಕೊಟ್ಟಿತ್ತು ಸರ್ಕಾರ. ಮಂಡ್ಯ ರೈತರಿಗೆ ಕಠಿಣ ಸೂಚನೆ ನೀಡಿದ್ದಂಥ ಡಿಕೆ ಸರ್ಕಾರ ಹೊಸ ಬೆಳೆ ಬಿತ್ತನೆ ಮಾಡಬೇಡಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಆದ್ರೀಗ ಮಳೆಯ ಚುರುಕಿನಿಂದಾಗಿ ರೈತರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ಭರವಸೆ ಮೂಡಿದೆ. ಈಗ ಆರಾಮವಾಗಿ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತ ರೈತರಿಗೆ ಈಗ ಸಂತಸ ವ್ಯಕ್ತವಾಗ್ತಾ ಇದೆ. ಕುಡಿಯುವ ನೀರಿನ ಬಳಕೆಗಾಗಿ ರೈತರ ಕೈಕಟ್ಟಿ ಹಾಕಿತ್ತು. ಬಿತ್ತನೆಗೆ ಇದು ಸೂಕ್ತ ಸಮಯ, ಕೂಡಲೇ ನೀರು ಬಿಡಿ ಅಂತ ರೈತರು ಕೂಡ ಹೇಳ್ತಾ ಇದ್ದಾರೆ. ನಾಲೆಗಳಿಗೆ ನೀರು ಹರಿಸುವಂತೆ ಮಂಡ್ಯ ರೈತರು ಆಗ್ರಹಿಸ್ತಾ ಇದ್ದಾರೆ. ಕುಡಿಯುವ ನೀರಿನ ಬಳಕೆಗಾಗಿ ರೈತರು ಕುಡಿಯುವ ನೀರು ಕೂಡ ಇರಲಿಲ್ಲ ಕೆಆರ್ಎಸ್ ಡ್ಯಾಮ್ನಲ್ಲಿ. ಕೃಷಿ ಚಟುವಟಿಕೆಗೂ ಕೂಡ ನೀರಿರಲಿಲ್ಲ. ಅಷ್ಟೊಂದು ಮಳೆರಾಯ ಮೌನವಾಗಿದ್ದ. ಇದೀಗ ಮತ್ತೆ ಅಬ್ಬರ ಜೋರಾಗಿದ್ದು ರೈತರಲ್ಲಿ ಈಗ ಸಂತಸ ಮೂಡಿದೆ. ಕೊಡಗು ಕಾವೇರಿ ಕಣಿವೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ವಯನಾಡಿನಲ್ಲಿ ಆದಂಥ ಮಳೆ, ಭಾರೀ ಮಳೆಯಿಂದಾಗಿ ಈಗ ಕೊಡಗು ಮತ್ತು ಕಾವೇರಿಯಲ್ಲಿ ಮತ್ತೆ ಮಳೆಯ ಸಿಂಚನ. 105 ಅಡಿಗೆ ತಲುಪಿದಂಥ ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರಿನ ಜೀವನಾಡಿಯಾದಂಥ ಕೆಆರ್ಎಸ್ ಡ್ಯಾಮ್ ತುಂಬಿರುವುದಕ್ಕೆ ಈಗ ರೈತರಲ್ಲಿ ಸಂತಸ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಡ್ಯಾಮ್ನ ನೀರನ್ನು ತಮಿಳುನಾಡಿಗೆ ಹರಿಬಿಡಬಾರ್ದು ಅಂತ ಹಲವು ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಇನ್ನು ರೈತರು ಕೂಡ ಯಾವುದೇ ಕಾರಣಕ್ಕೂ ನಾವು ಕಾವೇರಿಯನ್ನು ತಮಿಳುನಾಡಿಗೆ ಹರಿಸೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಇನ್ನು ತಮಿಳುನಾಡಿಗೆ ಹೇಗೆ ಬಿಡೋದು ಅಂತೆಲ್ಲ ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದರು. ಇದೆಲ್ಲದರ ಮಧ್ಯದಲ್ಲಿ ಇನ್ನು ಕರ್ನಾಟಕ ಕನ್ನಡದ ಪರ ಸಂಘಟನೆಗಳಾದಂಥ ಕರವೇ ನಾರಾಯಣಗೌಡರು ಹಾಗೂ ವಾಟಾಳ್ ನಾಗರಾಜ್ ಅವರು ಕೂಡ ಕಾವೇರಿ ನೀರಿಗಾಗಿ ಫೈಟ್ ನಡೆಸಿದ್ರು. ಇದೆಲ್ಲದರ ಮಧ್ಯೆ ಈಗ ಮಳೆ ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಕೇರಳದ ವಯನಾಡಿನಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಈಗ ಕೆಆರ್ಎಸ್ ಡ್ಯಾಮ್ ಫುಲ್ ಆಗಿದೆ. ಹೀಗಾಗಿ ರೈತರಿಗೆ ಈಗ ಹೊಸ ಭರವಸೆ ಮೂಡಿದೆ. ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ನಾಲೆಗಳಿಗೆ ನೀರು ಹರಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ನಾವು ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಬೇಕು ಅಂತ ಮಂಡ್ಯ ರೈತರು ಈಗ ಆಗ್ರಹಿಸಿದ್ದಾರೆ.